ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮ್ಯಾಂಗೋ ಕಪ್ ಕೇಕ್ ಮಾಡೋದು ನೋಡೋಣ. ಈ ಮಾವಿನ ಸೀಸನ್ ಪೂರ್ತಿಯಾಗಿ ಮುಗಿಯೋದಕ್ಕೆ ಮುಂಚೆ ಒಂದ್ಸಲ ಈ ರೀತಿ ಮ್ಯಾಂಗೋ ಕಪ್ ಕೇಕ್ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ ಮತ್ತು ಮಾವಿನ ಘಮ ಅಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದರಲ್ಲಿ ತುಂಬ ಸಿಂಪಲ್ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಹೊಸದಾಗಿ ಬೇಕಿಂಗ್ ಕಲ್ತಿರೋರು ಅಥವಾ ಹೊಸದಾಗಿ ಅಡುಗೆ ಕಲ್ತಿರೋರು ಸಹ ಆರಾಮಾಗಿ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಓವನ್ ಆಗಲಿ, ಮೊಟ್ಟೆ ಆಗಲಿ ಅಥವಾ ನಮ್ಗೆ ಯಾವುದೇ ರೀತಿ ಡಿಫ್ರೆಂಟ್ ಮೌಲ್ಡ್ಗಳಾಗಲಿ ಏನೂ ಬೇಕಾಗಿಲ್ಲ. ಈ ರೀತಿ ಪೇಪರ್ ಕಪ್ ಇದ್ದರೆ ಸಾಕು, ಆರಾಮಾಗಿ ಕೇಕನ್ನು ಮಾಡ್ಬೋದು. ನೀವೇನಾದರೂ ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ತಕ್ಷಣ ನೋಡೋದಕ್ಕೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮ್ಯಾಂಗೋ ಕಪ್ ಕೇಕು ಹೇಗೆ ಮಾಡೋದು, ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಕಪ್ ಕೇಕ್ ಮಾಡೋದಕ್ಕೆ ಮೊದಲು ಒಂದು ಬೌಲ್ಗೆ ಅರ್ಧ ಕಪ್ಪು ಹಾಲು ಹಾಕ್ಕೊಳ್ಳೋಣ. ಹಾಲಿದು ಬಿಸಿ ಹಾಲಲ್ಲ, ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲು. ಇದಕ್ಕೆ ಒಂದು ಚಿಕ್ಕ ಚಮಚ ವಿನೆಗರ್ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ವಿನಿಗರ್ ಹಾಕಿ ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಹಾಲು ಒಡೆಯುತ್ತೆ. ಈ ಒಡೆದಿರೋಂಥ ಹಾಲೇ ನಮಗೆ ಇವಾಗ ಬೇಕಾಗಿರೋದು. ಇದಕ್ಕೆ ಡೈರೆಕ್ಟಾಗಿ ಮೊಸರು ಎಲ್ಲ ಹಾಕೋ ಅಗತ್ಯ ಇರಲ್ಲ. ಹಾಲನ್ನ ಈ ರೀತಿ ಒಂದು ಸಲ ಚೆನ್ನಾಗಿ ಕಲಿಸಿದ್ಮೇಲೆ ಇದನ್ನು ಒಂದು 10 ನಿಮಿಷ ಸೈಡಲ್ಲಿ ಇಟ್ಬಿಡೋಣ. ಈ ಟೈಮಲ್ಲಿ ಮಾವಿನ ಹಣ್ಣನ್ನು ಪ್ಯೂರಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಮಲ್ಗೋಬಾ ಹಣ್ಣು ತೊಗೊಂಡಿದ್ದೀನಿ. 2 ಚೆನ್ನಾಗಿ ದೊಡ್ಡ ಸೈಜ್ ಇರುವಂಥ ಮಲ್ಗೋಬಾ ಹಣ್ಣನ್ನು ಸಿಪ್ಪೆ ತೆಗೆದು ದೊಡ್ಡ ದೊಡ್ಡ ಹೋಳಾಗಿ ಹಚ್ಚಿಟ್ಕೊಂಡಿದ್ದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ಅರ್ಧ ಕಪ್ಪು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನೀವು ಇದಕ್ಕೆ ಸಕ್ಕರೆ ಹಾಕೋದಕ್ಕೆ ಇಷ್ಟ ಇಲ್ಲ ಅನ್ನೋಂಗಿದ್ರೆ ಬೆಲ್ಲ ಹಾಕ್ಬಿಟ್ಟು ಸಹ ಮಾಡ್ಬೋದು, ಅದನ್ನು ಚೆನ್ನಾಗಿರುತ್ತೆ. ಇದಿಷ್ಟು ಹಾಕ್ಕೊಂಡ್ಮೇಲೆ ಇದನ್ನು ಸ್ವಲ್ಪನೂ ನೀರು ಅಥವಾ ಏನೂ ಹಾಲು ಹಾಕೋದೇನೆ ನುಣ್ಣಗೆ ಪ್ಯೂರಿ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಹಾಲು ಚೆನ್ನಾಗಿ ಒಡೆದಿರುತ್ತೆ. ಹಾಲನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಇದು ಒಡೆದಿರುತ್ತೆ ಅಂದರೆ ಪೂರ್ತಿಯಾಗಿ ಪನ್ನೀರ್ ರೀತಿ ಎಲ್ಲ ಏನೂ ಆಗಿರಲ್ಲ. ಒಂದು ರೀತಿ ಬಬಲ್ಸ್ ಬಂದಿರುತ್ತೆ, ಚಿಕ್ಕ ಚಿಕ್ಕದಾಗಿ ಕರಣೆಗಳು ಕಾಣುತ್ತೆ. ಆ ರೀತಿ ಆಗಿದ್ದರೆ ಸಾಕು. ಅದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡ್ಮೇಲೆ ನಾವು ಏನು ಪ್ಯೂರಿ ಮಾಡಿಟ್ಕೊಂಡಿದ್ವಿ ಮಾವಿನ ಹಣ್ಣು, ಆ ಮಾವಿನ ಹಣ್ಣು ಪ್ಯೂರಿನ ಪೂರ್ತಿಯಾಗಿ ಬಗ್ಗಿಸ್ಕೊಳ್ಳೋಣ. ಆಮೇಲಿಂದ ಇದಕ್ಕೆ 1/4 ಕಪ್ಪು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಯಾವುದೇ ರೀತಿ ಫ್ಲೇವರ್ ಇಲ್ಲದೆ ಇರೋವಂಥ ನ್ಯೂಟ್ರಲ್ ಫ್ಲೇವರ್ ಇರೋವಂಥ ಎಣ್ಣೆ ಹಾಕ್ಕೋಬೇಕು. ಯಾವುದೇ ರೀತಿ ಸಾಸಿವೆ ಎಣ್ಣೆ, ಕಡಲೆಕಾಯಿ ಎಣ್ಣೆ ಇಂಥ ಎಣ್ಣೆನ ಯಾವುದೇ ಕಾರಣಕ್ಕೂ ಹಾಕೋಬಾರ್ದು. ಎಣ್ಣೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಚಿಕ್ಕ ಚಮಚ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಿಮ್ಮಲ್ಲಿ ಏನಾದರೂ ವೆನಿಲಾ ಎಸೆನ್ಸ್ ಬದಲು ಮ್ಯಾಂಗೋ ಎಸೆನ್ಸ್ ಇದ್ದರೆ ಅದನ್ನು ಸಹ ಹಾಕ್ಕೋಬೋದು. ಒಂದು 2 ನಿಮಿಷ ಈ ರೀತಿ ಚೆನ್ನಾಗಿ ಇದನ್ನು ವಿಸ್ಕ್ ಮಾಡಿಕೊಂಡ್ರೆ ಈ ರೀತಿ ಎಲ್ಲವೂ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಸ್ವಲ್ಪನೂ ಸಹ ಎಣ್ಣೆ ಆಗಲಿ ಹಾಲಾಗಲಿ ಏನೂ ಕಾಣ್ತಾ ಇಲ್ಲ. ಈ ಹದ ಆಗೋವರೆಗೂ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಈ ಬೌಲ್ ಮೇಲೆ ಒಂದು ಜರಡಿ ಇಟ್ಕೋತಾ ಇದ್ದೀನಿ. ಜರಡಿ ಇಟ್ಕೊಂಡು 1.5 ಕಪ್ಪು ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಮೈದಾ ಹಿಟ್ಟು ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋಂಗಿದ್ರೆ ಇದನ್ನು ನೀವು ಪೂರ್ತಿಯಾಗಿ ಗೋಧಿ ಹಿಟ್ಟು ಹಾಕ್ಬಿಟ್ಟು ಸಹ ಮಾಡ್ಕೋಬೋದು, ಅದನ್ನು ಚೆನ್ನಾಗಿರುತ್ತೆ. ಈಗ ಇದಕ್ಕೆ 4 ದೊಡ್ಡ ಚಮಚ ಹಾಲಿನ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಲಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ 1 ಚಿಕ್ಕ ಚಮಚ ಬೇಕಿಂಗ್ ಪೌಡರು, ಅರ್ಧ ಚಿಕ್ಕ ಚಮಚ ಬೇಕಿಂಗ್ ಸೋಡಾ, ಇದಿಷ್ಟನ್ನು ಹಾಕ್ಕೊಂಡು ಎಲ್ಲವನ್ನೂ ಒಂದು ಸಲ ಒಟ್ಟಿಗೆ ಜರಡಿ ಮಾಡ್ಕೊಳ್ಳೋಣ. ಎಲ್ಲವನ್ನು ಜರಡಿ ಮಾಡ್ಕೊಂಡ್ಮೇಲೆ ಒಂದ್ಸಲ ಎಲ್ಲ ಸಾಮಗ್ರಿನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಕಲಿಸ್ಕೊಳ್ಳೋಣ. ನಾವು ಮೊದಲೇ ತಯಾರಿಸಿಟ್ಕೊಂಡಿರುವಂಥ ವೆಟ್ ಇಂಗ್ರೀಡಿಯೆಂಟು, ಹಾಗೆಯೇ ಅದ್ರ ಮೇಲೆ ನಾವು ಜರಡಿ ಮಾಡಿರುವಂಥ ಡ್ರೈ ಇಂಗ್ರೀಡಿಯೆಂಟ್ಸು ಎಲ್ಲವನ್ನೂ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡು ಬ್ಯಾಟರ್ ರೆಡಿ ಆಗಬೇಕು. ಸ್ಮೂತಾಗಿ ಸಾಫ್ಟಾಗಿ ಆ ರೀತಿ ಕಲಿಸ್ಕೊಳ್ಳೋಣ. ಒಂದು ಸಲ ಚೆನ್ನಾಗಿ ಕಲಸಿ ನೋಡೋಣ. ಇನ್ನೂ ತುಂಬ ಗಟ್ಟಿ ಅಂತ ಅನಿಸ್ತಾ ಇದ್ದರೆ ಮಾತ್ರ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಇಲ್ಲ ಹಾಲು ಅಥವಾ ನೀರು ಏನು ಬೇಕಾದರೂ ಹಾಕ್ಕೋಬೋದು. ಒಂದು ಸಲ ಎಲ್ಲ ಬ್ಯಾಟರನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದನ್ನು ಚೆಕ್ ಮಾಡ್ಕೊಳ್ಳೋಣ. ಹದ ಕರೆಕ್ಟಾಗಿರಬೇಕು, ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಇರಬೇಕು ನೋಡಿ. ಕೇಕ್ ಬ್ಯಾಟರು ಈ ರೀತಿ ಇರಬೇಕು, ಕರೆಕ್ಟಾಗಿದೆ. ಈಗ ಇದನ್ನು ಕಪ್ಪುಗಳಿಗೆ ಹಾಕ್ಕೊಳ್ಳೋಣ. ನಿಮ್ಮಲ್ಲಿ ಈ ರೀತಿ ಕಪ್ಪುಗಳಿದ್ದರೆ ಈ ಕಪ್ಪುಗಳಲ್ಲೇ ಕೇಕ್ ಮಾಡ್ಕೊಳ್ಳಿ. ಇದು ಮಫಿನ್ ಕಪ್ಸ್ ಅಂತ ಬರುತ್ತೆ, ಮಾರ್ಕೆಟಲ್ಲಿ ಸುಲಭವಾಗಿ ಸಿಗುತ್ತೆ. ಇಲ್ಲ ನಿಮ್ಮ ಹತ್ರ ಈ ಥರ ಕಪ್ಗಳು ಯಾವುದೂ ಇಲ್ಲ ಅನ್ನೋಂಗಿದ್ರೆ ಟೀ ಕಪ್ಗಳು ಬರುತ್ತಲ್ಲ ಪೇಪರ್ದು, ಆ ಟೀ ಕಪ್ಗಳಲ್ಲೂ ಸಹ ಹಾಕ್ಕೊಂಡು ಬೇಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಸ್ಟೀಲ್ದು ಬೌಲ್ಗಳು ಬರುತ್ತಲ್ಲ, ಮನೆಗಳಲ್ಲಿ ಸ್ಟೀಲ್ ಬೌಲ್ಗಳು ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದರಲ್ಲಿ ಬೇಕ್ ಮಾಡ್ಕೋಬೋದು. ಈಗ ಕೇಕ್ ಬ್ಯಾಟರು ಅರ್ಧನೇ ಹಾಕ್ಕೋಬೇಕು. ಅರ್ಧ ಅಷ್ಟು ಬ್ಯಾಟರ್ ಹಾಕ್ಕೊಂಡು ಟ್ಯಾಪ್ ಮಾಡ್ಕೊಳ್ಳೋಣ. ಈ ರೀತಿ ಇದನ್ನೆಲ್ಲವನ್ನು ಚೆನ್ನಾಗಿ ಟ್ಯಾಪ್ ಮಾಡಿಕೊಂಡು ಇದನ್ನು ಒಂದು ಕೇಕ್ ಟಿನ್ನಲ್ಲಿ ಇಟ್ಕೊಂಡಿದ್ದೀನಿ. ಕೇಕ್ ಟಿನ್ನಲ್ಲಿ ಇಟ್ಕೊಂಡು ಇದನ್ನು ಬೇಕ್ ಮಾಡ್ಕೋತೀನಿ. ನಾವು ಇದೆಲ್ಲವನ್ನು ಮಾಡ್ಕೊಳ್ಳೋದಕ್ಕೆ ಮುಂಚೆನೇ ಒಂದು ಕುಕ್ಕರು ಅಥವಾ ಒಂದು ಕಡಾಯಿನ ಪ್ರೀ ಹೀಟ್ ಮಾಡ್ಕೊಂಡಿರಬೇಕು. ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿರುವಂಥ ಕಡಾಯಿಗೆ ಕೇಕ್ ಟಿನ್ನನ್ನು ಇಟ್ಕೋತಾ ಇದ್ದೀನಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಕರೆಕ್ಟಾಗಿ 20 ನಿಮಿಷ ಬೇಕ್ ಮಾಡ್ಕೋಬೇಕು. ಟೈಮ್ ನೋಡಿಕೊಂಡು ಅಥವಾ ಟೈಮರ್ ಇಟ್ಕೊಂಡು 20 ನಿಮಿಷನೇ ಬೇಕ್ ಮಾಡ್ಕೋಬೇಕು. ನೋಡಿ, ಕಪ್ ಕೇಕ್ಗಳಲ್ಲಿ ಯಾವತ್ತೂ ಅರ್ಧನೇ ಹಾಕ್ಕೋಬೇಕು.
ಹಾಕ್ಕೋಬೇಕು. ಅರ್ಧಗೆ ಹಾಕೊಳ್ಳೋದ್ರಿಂದ ಇನ್ನು ಅರ್ಧ ಅದು ರೈಸ್ ಆಗುತ್ತೆ, ಉಬ್ಬುಗಳತ್ತೆ ಚೆನ್ನಾಗಿ. ಈ ರೀತಿ 20 ನಿಮಿಷ ಬೇಕಾದ ಮೇಲೆ ಇದನ್ನು ಒಂದು ಚಾಕು ಅಥವಾ ಒಂದು ಟೂತ್ ಪಿಕ್ಕನ್ನು ಇನ್ಸರ್ಟ್ ಮಾಡಿಬಿಟ್ಟು ಈ ರೀತಿ ಚುಚ್ಚಿ ನೋಡೋಣ. ಕೇಕ್ ಬ್ಯಾಟರು ಚಾಕುಗೆ ಏನು ಹತ್ಕೊಂಡಿಲ್ಲ ಅಂದರೆ ಇದು ಪೂರ್ತಿಯಾಗಿ ಬೇಕಾಗಿದೆ ಅಂತ ಅರ್ಥ. ಪೂರ್ತಿಯಾಗಿ ಬೆಂದಿರೋದ್ರಿಂದ ಇದನ್ನು ತೆಗೆದು ಸೈಡಲ್ಲಿ ಇಟ್ಬಿಡೋಣ, ಪೂರ್ತಿಯಾಗಿ ತಣ್ಣಗೆ ಹಾಕಿ ಬಿಟ್ಬಿಡೋಣ. ಈಗ ಇದೇ ಕಡಾಯಿಗೆ ನಾನು ಸೆಕೆಂಡ್ ಬ್ಯಾಚಲ್ಲಿ ಬೇಕ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನಾನು ಸ್ವಲ್ಪ ಟಾಪಿಂಗ್ಸ್ ಹಾಕಿದ್ದೀನಿ, ಅಂದರೆ ಕೆಲವುದಕ್ಕೆ ಟೂಟಿ ಫ್ರೂಟಿ, ಕೆಲವಕ್ಕೆ ಚಾಕ್ಲೇಟ್ ಚಿಪ್ಸ್ ಹಾಕಿದ್ದೀನಿ. ನಿಮ್ಗೆ ಇಷ್ಟವಾದ ಟಾಪಿಂಗ್ಸನ್ನು ಹಾಕ್ಕೋಬೋದು. ನೀವು ಬೇಕಾದರೆ ಇದಕ್ಕೆ ಡ್ರೈ ಫ್ರೂಟ್ಸು ಸಹ ಹಾಕ್ಕೋಬೋದು. ಇದೇ ರೀತಿ ಎಲ್ಲವನ್ನು 20 ನಿಮಿಷನೇ ಬೇಕ್ ಮಾಡ್ಕೋಬೇಕು. ಕರೆಕ್ಟಾಗಿ 20 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ಬೇಕ್ ಮಾಡಿಕೊಂಡ್ರೆ ಎಲ್ಲವೂ ಚೆನ್ನಾಗಿ ಪರ್ಫೆಕ್ಟಾಗಿ ಬೇಕಾಗುತ್ತೆ. ಫ್ಲೇಮ್ ಅಂತೂ ಲೋ ಮೀಡಿಯಮಲ್ಲೇ ಇಟ್ಕೊಳ್ಳಿ. ಬೇಕ್ ಮಾಡುವಾಗ ಫಸ್ಟ್ ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಬಿಡಿ, ಆಮೇಲಿಂದ ಲೋ ಮೀಡಿಯಮ್ ಫ್ಲೇಮಲ್ಲೇ ಬೇಕ್ ಮಾಡ್ಕೊಳ್ಳಿ. ತುಂಬ ಲೋ ಫ್ಲೇಮಲ್ಲಿ ಬೇಕ್ ಮಾಡೋಕ್ಕೆ ಹೋದರೆ ಚೆನ್ನಾಗಿ ಬೇಕಾಗೋದಿಲ್ಲ ಒಳಗಡೆವರೆಗೂ. ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಲರ್ ಚೇಂಜ್ ಆಗೋಗುತ್ತೆ, ಸ್ವಲ್ಪ ಬ್ರೌನಿಷ್ ಬಂದುಬಿಡುತ್ತೆ, ಈ ರೀತಿ ಯೆಲ್ಲೋಯಿಶ್ ಇರೋದಿಲ್ಲ. ಈ ರೀತಿ ಕಲರ್ ಬೇಕು ಅಂದರೆ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬೇಕಾಗುತ್ತೆ. ಈಗ ನೋಡಿ, ಇದನ್ನು ಡಿಮೋಲ್ಡ್ ಮಾಡಿ ಸಹ ತೋರಿಸ್ತೀನಿ. ಒಂದು ಚಾಕುನಲ್ಲಿ ಈ ರೀತಿ ಸೈಡಲ್ಲೆಲ್ಲ ಬಿಡಿಸ್ಕೊಂಡು ಈ ಪೇಪರ್ ಕಪ್ ಇರುತ್ತಲ್ಲ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಈ ರೀತಿ ಕಟ್ ಮಾಡಿ ತೆಗೆದ್ರೆ ಕೇಕನ್ನು ಈ ರೀತಿ ಕ್ಲೀನಾಗಿ ಡಿಮೋಲ್ಡ್ ಮಾಡ್ಕೋಬೋದು. ನೋಡಿ, ಕೆಳಗಡೆನೂ ಸಹ ಕೆಂಪಾಗಿಲ್ಲ, ಚೆನ್ನಾಗಿ ಬೇಕಾಗಿದೆ. ಒಳಗಡೆವರೆಗೂ ಚೆನ್ನಾಗಿ ಬೇಕಾಗಿದೆ, ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ಮಾವಿನ ಹಣ್ಣಿನ ಘಮ ಅಂತೂ ಈ ಕೇಕಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇತ್ತು, ತುಂಬ ಟೇಸ್ಟಿ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಫಾಲೋ ಮಾಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಿಮಗೆ ಕಪ್ ಕೇಕ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಇದೇ ಬ್ಯಾಟರಲ್ಲೇ ಕೇಕ್ ಸಹ ಮಾಡ್ಕೋಬೋದು. ಎಲ್ಲ ಸೇಮ್ ಇದೇ ಪ್ರೊಸೀಜರೇ, ಇದೇ ರೀತಿಯೇ ನಾವು ಕಪ್ಗಳಿಗೇನು ಹಾಕಿದ್ವಿ ಬ್ಯಾಟರನ್ನ, ಅದ್ರ ಬದಲು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಬೇಕಿಂಗ್ ಪೇಪರ್ ಇಟ್ಟಿರುವಂಥ ಕೇಕ್ ಟಿನ್ಗೆ ಕೇಕ್ ಬ್ಯಾಟರನ್ನ ಬಗ್ಸಿ ಬೇಕ್ ಮಾಡ್ಕೊಳ್ಳೋದು. ಟಿನ್ನಿಗೆ ಹಾಕ್ಕೊಂಡು ಬೇಕ್ ಮಾಡೋಂಗಿದ್ರೆ ಇನ್ನು 5 ನಿಮಿಷ ಹೆಚ್ಚಾಗಿ ಬೇಕ್ ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಮಾವಿನ ಹಣ್ಣಿನ ಕೇಕು ಹೇಗೆ ಮಾಡೋದು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಾನು ಈ ಮೊದಲೇ ತೋರಿಸಿರೋಂಥ ಕೇಕ್ ರೆಸಿಪಿಗಳ ಪ್ಲೇ ಲಿಸ್ಟನ್ನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.